ಇದೆ, ಖಂಡಿತ ಒಂದು ಸಮಸ್ಯೆ ಇದೆ. ನೀವೇನಾದರೂ ಯಾರನ್ನಾದರೂ ಜಾತಿಯಿಂದ, ಧರ್ಮದಿಂದ, ಅವರ ಮೈಬಣ್ಣದಿಂದ, ಅವರ ಎತ್ತರ, ಅವರ ಇರುವ ಜಾಗ ಅಥವಾ ಯಾವುದೇ ವಿಚಾರಕ್ಕೆ, ಯಾವುದೇ ಕಾರಣಕ್ಕೂ ನೀವೇನಾದರೂ ಅವಮಾನಿಸಿದರೆ, ಅಗೌರವದಿಂದ ನಡೆಸ್ಕೊಂಡ್ರೆ ನೀವು ಮನುಷ್ಯರೇ ಅಲ್ಲ ಕಣ್ರಿ, ಅಷ್ಟೇ. ನೀವು ಯಾವ ಸೀಮೆ ಮನುಷ್ಯರು ಅಂತ ನಾನು ಹೇಳ್ತೀನಿ. ಅದೇ ರೀತಿ ನಮ್ಮ ಸಂವಿಧಾನ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವ್ರಿಗೊಂದು ಸಮಸ್ಯೆ ಖಂಡಿತ ಇದೆ ಅಂತ ಹೇಳುತ್ತೆ. ಹೇಗೆ ಅಂದರೆ ಆರ್ಟಿಕಲ್ 14, ಸಂವಿಧಾನದ ಆರ್ಟಿಕಲ್ 14 ಏನು ಹೇಳುತ್ತೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಸಮಾನವಾಗಿ ಕಾಣಬೇಕು ಅಂತ ಹೇಳುತ್ತೆ. ಯಾವುದೇ ವ್ಯಕ್ತಿಯನ್ನು ನಾವು ಜಾತಿಯಿಂದ, ಧರ್ಮದಿಂದ ಅಥವಾ ಅವರ ಮೈಬಣ್ಣದಿಂದ, ಇನ್ನೂ ಹಲವು ಕಾರಣಗಳಿಂದ, ಏನೇ ಕಾರಣ ಇರ್ಬೋದು, ಆ ಕಾರಣಗಳನ್ನಿಟ್ಕೊಂಡು ಅವಮಾನಿಸುವಂಥದ್ದು, ಶೋಷಣೆಗೆ ಒಳಪಡಿಸುವಂಥದ್ದು, ಈ ರೀತಿಯಾಗಿ ಅಗೌರವದಿಂದ ನೀವು ಕಂಡ್ರೆ ಇದು ಕಾನೂನು ಬಾಹಿರ ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತೆ. ಸೊ ನಿಮ್ಮಲ್ಲಿ ಯಾವ ಸಮಸ್ಯೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೀವು ಯಾರು ಈ ರೀತಿ ನಡ್ಕೋತಾ ಇಲ್ಲ ಅಂತ ಅಂದ್ಕೊಂಡು ಖಂಡಿತ ನಾನು ನಂಬ್ತೇನೆ. ಸ್ನೇಹಿತರೆ, ನೀವೆಲ್ಲ ಹೇಗೆ ನಡ್ಕೋತಾ ಇದ್ದೀರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಮಸ್ಯೆ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಸಮಸ್ಯೆ ಇದ್ದರೂ ಕಮೆಂಟ್ ಮಾಡಿ, ಪರಿಹಾರ ಒಂದೇ, ಇವತ್ತಿಂದನೇ ಆ ಕೆಲಸ ಮಾಡೋದನ್ನ ಬಿಟ್ಬಿಡಿ ಅಷ್ಟೇ. ವೆರಿ ಸಿಂಪಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.